ನಿನ್ನ ಒಳಗಡೆ ಯಾರು ಬಿಟ್ಟಿದ್ದು ಕೊಟ್ಟಿಲ್ವಾ ಕಾಸು ಪಾಸ್ಗೆ? ಏನು ಬೇರೆಯವ್ರ ಹತ್ರ ಈಸ್ಕೊಂಡ್ ಬಂದಿದೀವಿ ಅನ್ಕೊಂಡ್ರ? ಕಾಸು ಕೊಟ್ಟು ನನ್ಗೆ ಗೊತ್ತು ಸರ್, ಬಟ್ ನನ್ಗೇನು ಗೊತ್ತಿಲ್ಲ. ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ಗೋವಾಗ್ ಹೋಗ್ತಿದ್ ನಾವು ಈ ಸಲ ನವೆಂಬರ್ ಅಲ್ಲೇ ಹೋದ್ವಿ. ಈ ಬಿಸಿಲಲ್ಲಿ 15 ಅವರ್ ಜರ್ನಿ ಮಾಡ್ಕೊಂಡು ಒಳ್ಳೆ ವ್ಯೂ ನೋಡ್ಕೊಂಡು ನಾವು ಹೋಗ್ತಿರೋದು ಎಲ್ಲಿಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅಲ್ಲೇ ಹೋಗ್ತಾ ಇರೋದು. ನೆಕ್ಸ್ಟ್ ನಾವು ತಗೋತಾ ಇದೀವಿ. ನೋಡಿ ಬ್ರೋ, ಸ್ಮೈಲಿ ಎಲ್ಲ ಇದೆ ರಾಯಲ್ ಎನ್ಫೀಲ್ಡ್ ಮೇಲೆ. ಅದು ಗಾಡಿ ಮೇಲೆ ಸ್ಮೈಲಿ, ನಮ್ದು ಫೇಸ್ ಮೇಲೆ ಸ್ಮೈಲಿ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಅಯ್ಯಂಗಾರ್ ಬೇಕರಿಯಲ್ಲಿ ಎಕ್ಸ್ಪೈರ್ ಆಗಿರೋ ಬೆಣ್ಣೆ ಬಿಸ್ಕೆಟ್ ತರ ಕಾಣಿಸ್ತಾ ಇದೆ ಇದು. ಕಣ್ಣು ಮುಂದೆ ಹಿಮಾಲಯನ್ ಎಲೆಕ್ಟ್ರಿಕ್ ಇದ್ರು ಓಡಿಸಕ್ಕಾಗೋದಿಲ್ಲ, ಅದೇ ಬೇಜಾರು. ಆದ್ರೆ ಒಂದು ಖುಷಿ ಏನು ಅಂದ್ರೆ ಸುಮಾರು ಜನ ಕನ್ನಡಿಗರು ಸಿಕ್ಕರು. ಇವ್ರ್ಯಾರು ಅಂತ ಗೊತ್ತಾಯ್ತಾ? ನಮ್ ಹಳೇ ದೋಸ್ತು, ಇವಾಗ ಮ್ಯಾನ್ ಮೇಡ್ ಮಷೀನ್ಸ್ ಅಂತಾನೆ ಫೇಮಸ್. ಮೇಡಮ್ ಸ್ವಲ್ಪ ಸೈಡು. ಹೆಂಗಿದೆ ರೆಸ್ಪಾನ್ಸ್ ಗಾಡಿಗೆ? ಸೂಪರ್ ಆಗಿದೆ. ಎಲ್ಲರೂ ಇದನ್ನ ಕೇಳಕ್ಕೆನೇ ಬರ್ತಾ ಇದ್ದಾರೆ. ಮೊನ್ನೆ ಪವರ್ ಡ್ರಿಫ್ಟ್ ಅಲ್ಲಿ ಬೇರೆ ಗಾಡಿ ಬಂದಿತ್ತು. ಗೈಸ್, ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಇದು ಎನ್ ಬೈಕ್ ಅಲ್ಲ, ನಮ್ಮ ಬೈಕ್. ಓಕೆ, ಇವತ್ತು ಎಲ್ಲಿ ನೋಡಿದ್ರು ಬರೀ ರಾಯಲ್ ಎನ್ಫೀಲ್ಡ್ ಗಾಡಿಗಳೇ ಕಾಣಿಸುತ್ತೆ. ಏನಕ್ಕೆ ಅಂದ್ರೆ ನಾವು ಬಂದಿರೋದೇ ರಾಯಲ್ ಎನ್ಫೀಲ್ಡ್ ಇವೆಂಟ್ಗೆ. ಹೆಂಗ್ ಅನ್ಸ್ತಾ ಇದೆ? ಉಸಿರು ಕಡ್ದಂಗೆ ಆಗ್ತಾ ಇದೆ ನನಗೆ. ಎಲ್ರು ಹೋದಷ್ಟೇ ಹಂಗೆ ಹೇಳ್ತಾವ್ರೆ. ಅಷ್ಟೇ ವ್ಯೂಸ್ ಬೇಕು, ವ್ಯೂಸ್. ಅವೆಲ್ಲ ರೆಕಾರ್ಡ್ ಮಾಡ್ತಾವ ನಾವು. ಹುಷಾರು, ಹಾಕ್ಬೇಡ ಗುರು. ಸ್ಟಾರ್ಟ್ ಕ್ಯಾಮೆರಾ, ರೋಲಿಂಗ್, ಆಕ್ಷನ್. ನಮಸ್ಕಾರ. ಇವತ್ತು ನಾವು ಗೋವಾಗೆ ಬಂದಿದ್ದೀವಿ ಒಂದು ರಾಯಲ್ ಎನ್ಫೀಲ್ಡ್ ಈವೆಂಟ್ನ ಅಟೆಂಡ್ ಮಾಡೋದಕ್ಕೆ. ಇಷ್ಟು ಬಿಸಿಲಲ್ಲಿ ಅಷ್ಟು ದೂರದಿಂದ ಇಲ್ಲಿಗೆ ಬರಬೇಕಿತ್ತ ಅಂತ ನೀವು ಕೇಳ್ಬೋದು. ನಾವು ಏನಕ್ಕೆ ಬಂದಿದ್ದೀವಿ ಅಂದರೆ ನಮಗೆ ರಾಯಲ್ ಎನ್ಫೀಲ್ಡ್ ಮೇಲೆ ಅಷ್ಟು ಲವ್ ಇದೆ. ಅದನ್ನು ಎದೆ ಮೇಲೆ ಹಾಕೊಂಡು ತಿರುಗಾಡ್ತಾ ಇದ್ದೀನಿ ನೋಡಿ. Official hater is in Royal Enfield. It's not about the Royal Enfield, na? No. Attendance ಹಾಕಿ ಅಲ್ಲ. Presents and ಜಿಪೆಪ್ಸ್ collaborated with Powerade. ಇದು ಪವರ್ ಅಂದ್ರೆ Powerade ಅಂದ್ರೆ ಹೇಳ್ತೀನಿ, ಸಿಗೋಣ ಆಮೇಲೆ. A few moments later. ನಾವಿಬ್ರು ಇವತ್ತು ಬಂದ್ವಿ. ಮೋನಿಶ್ ನಿಶಾನ್ ನೆನ್ನೆ ಬಂದಿದ್ರು. ಹೆಂಗಿತ್ತು? ಸೌಂಡು ಧೂಳು. ಗೋವಾ ಬಿಸಿಲಿಗೆ ನಾಯಿನೂ ಕಪ್ಪಾಗ್ಬಿಡೈತೆ. ರಾಯಲ್ ಎನ್ಫೀಲ್ಡ್ ನೋಡಿ ಖುಷಿ ಆಯ್ತಾ? ಇಲ್ಲ, ರಾಯಲ್ ಎನ್ಫೀಲ್ಡ್ಗಿಂತ ನೆನ್ನೆ ಗೋವಾದಲ್ಲಿ ಒಂದು RX ಹೋಯ್ತು. ಸಿಕ್ಕಾಪಡೆ ಖುಷಿ ಆಯ್ತು. ರಾಕೆಟ್ ಅಂತ ಬ್ರೋ ಬ್ರ್ಯಾಂಡ್ ಹೆಸರು. ಲಾಂಚ್ ಟು ಪ್ಯಾರಡೈಸ್. ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲರೂ ಫಸ್ಟ್ ಟೈಮ್ ಗೋವಾಗೆ ಹುಡುಗಿರ ಜೊತೆ ಬಂದ್ರೆ ನೀನ್ ಯಾಕೆ ಹುಡುಗರ ಜೊತೆ ಬಂದಿದ್ಯಾ? ಹಣೆ ಬರ ಎಲ್ಲೋದ್ರು ನಿಮ್ ಜೊತೆನೆ ಬರ್ತಾಯಿದ್ದೀನಿ. ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಲಾರಿ ಮೇಲೆ ಹೆಸರು ನೋಡ್ದ ಲೈರಿ ಅಂತ ಹಾಕೊಂಡವನ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ಟಿದೆ ಸರ್. ಅದು ಎಲ್ಲೋ RRY. ಹಿಂದೆ ಅರ್ಧ ಹಾರ್ಲೆ ಡೇವಿಡ್ಸನ್, ಮುಂದೆ ಅರ್ಧ ಬುಲೆಟ್. ಕರಾಚ್ ಕಣೋ, ಒಳಗ್ ನೋಡು ಬಾಯ್ಲಿ. ಕ್ರೇಜಿ ಇದೆಯಲ್ಲ ಜಾಗ. ಪೆಟ್ರೋಲ್ ಕದಿಯೋಣ. ಎಲ್ಲಿದೆ ಹುಡುಕು ಹೆಲಿಕಾಪ್ಟರ್? ಅಲ್ಲಿ ಇದೇ ಜಿಪ್ಸಿ ನಾನು ಲಾಸ್ಟ್ ಇಯರ್ ತೋರಿಸಿದ್ದು. ಗೋವಾದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಬೈಕ್ ಟ್ಯಾಕ್ಸಿಗಳು ಜಾಸ್ತಿ ಇರುತ್ತೆ. ನೀವು ಶಾಪ್ ತೆಗೆದ್ರೆ ಏನ್ ಹೆಸರು ಇಡ್ತೀರಾ? ಏನಾದ್ರು ಒಂದು ಹೆಸರು ಇಡ್ತೀರಾ. ಆದ್ರೆ ಇವನಷ್ಟೆಲ್ಲ ರಿಸ್ಕೇ ತಗೊಳಲ್ಲ. ಶಾಪ್ ಅಷ್ಟೇ. ಗೋವಾದಲ್ಲಿ ಬಿಯರ್ಗಿಂತ ನೀರೇ ಕಾಸ್ಟ್ಲಿ ಅಂತ ಏನಿಲ್ಲ, ಒಂದೇ ರೇಟು. ಐ ಮೀನ್ ವಾಟರ್ ಬಾಟ್ಲೆಲ್ಲ 20 ರೂಪಾಯಿ 30 ರೂಪಾಯಿ ಅಷ್ಟೇ. ಬಿಯರ್ಗಳೆಲ್ಲ ಏನೋ ಪ್ರೈಸ್ ಕಮ್ಮಿ ಅಂತ ಹೇಳ್ತಾರೆ. ಇದು ಗೊತ್ತಿಲ್ಲ. ನೋಡಿ ಗೋವಾ ಟ್ರಾಫಿಕ್ ಪೊಲೀಸ್ ಇದು. ಫುಲ್ ಖಾಲಿ ಒಳಗಡೆ. ವಾವ್, ವಾಟ್ ಅ ಬ್ಯೂಟಿಫುಲ್ ಕಲರ್. ಇವತ್ತು ಸುಮ್ನೆ ಕೌಂಟ್ ಮಾಡಿ ಎಷ್ಟು ಜನ ರಾಯಲ್ ಎನ್ಫೀಲ್ಡ್ ಓನರ್ಗಳು ಹೆಲ್ಮೆಟ್, ಜಾಕೆಟ್, ರೈಡಿಂಗ್ ಗೇರ್ಸ್ ಹಾಕೊಂಡು ಓಡಿಸ್ತಾರೆ ಅಂತ. ಮನೆಯಿಂದ 2 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ನಾವು ಬಂದಿದ್ದು ದ ಗ್ರೇಟ್ ಮೋಟೋವರ್ಸ್ಗೆ. ನಾನು ಲೈಫ್ ಅಲ್ಲಿ ಫಸ್ಟ್ ಟೈಮು ಮೋಟೋವರ್ಸ್ ಬರ್ತಾ ಇರೋದು. ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಇದ್ದಂಗೆ ನನ್ ಕಣ್ಣು ಕಾಣಿಸಿದ್ದು ಈ ಕಾರ್ಬನ್ ಫೈಬರ್ ಪಾರ್ಟ್ಸ್ ಗಳು. ಸಕ್ಕದಾಗಿರುವಂತ ಟ್ಯಾಂಕ್ ನ ಡಿಸೈನ್ ಮಾಡಿಟ್ಟಿದ್ರು. ಆದ್ರೆ ನನ್ ಕಣ್ಣು ಹೋಗಿದ್ದು ಈ ಪೀಸ್ ಮೇಲೆ. ಇದ್ರ ಮೇಲೆ 24 ಕ್ಯಾರೆಟ್ ಗೋಲ್ಡ್ ಫ್ಲೇಕ್ಸ್ ಇದೆ. ಬೈಕರ್ಸ್ಗೆಲ್ಲ ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಬೇಡ. ನಮ್ಮ ಪ್ರೀತಿಯ ಸಾಗರ್ ಶೇರ್ಡೇಕರ್. ಪ್ರತಿ ಸಲ ಮೀಟ್ ಆದಾಗ ನಾವು ಫಸ್ಟ್ ಮಾತಾಡೋದು ನಮ್ಮ ಇಯರಿಂಗ್ ಬಗ್ಗೆ. ಏನಕ್ಕೆ ಅಂದ್ರೆ ನಾವಿಬ್ರು ರಾಜಿ ಫ್ಯಾನ್ಸ್. ನಾವಿವಾಗ ರೇಸ್ ಡೈನಾಮಿಕ್ಸ್ ಸ್ಟಾಲ್ ಬಂದಿದ್ದೀವಿ. ರೇಸ್ ಡೈನಾಮಿಕ್ಸ್ ಅಲ್ಲಿ ಇವಾಗ DP ಬ್ರೇಕ್ ಪ್ಯಾಡ್ಸ್ ಗಳು ಬಂದಿದೆ. ಏನ್ ಪ್ರಾಡಕ್ಟ್ ಗಳನ್ನ ನೋಡ್ತಾ ಇದೀರಾ, ಇದು ರಾಯಲ್ ಎನ್ಫೀಲ್ಡ್ ನಲ್ಲಿ ಯಾವ ಮಾಡೆಲ್ ಇದೆ ಎಲ್ಲದಕ್ಕೂ ಅವೈಲೇಬಲ್ ಇದೆ. ಪವರ್ಟ್ರಾನಿಕ್ಸ್ ಇದೆ. ಕ್ವಿಕ್ ಶಿಫ್ಟರ್ ಹಾಕ್ಬೋದಾ ರಾಯಲ್ ಎನ್ಫೀಲ್ಡ್ ಗೆ? ರೇಸ್ ಡೈನಾಮಿಕ್ಸ್ ಸ್ಟಾಲ್ ಅಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲೊಂದಷ್ಟು ಜನ ಕನ್ನಡಿಗರು ಸಿಕ್ಕಿದ್ರು. ಅವ್ರ ಜೊತೆ ಎಲ್ಲ ಫೋಟೋ ಶೂಟ್ ಮಾಡಿಸ್ಕೊಂಡು ಆಮೇಲೆ ನಮ್ CK ಸರ್ ಸಿಕ್ಕಿದ್ರು. ಅವ್ರನ್ನ ಮೀಟ್ ಆಗಿದ್ದು ಈ ದಿನದ ಹೈಲೈಟ್.
ಬೆಳಿಗ್ಗೆ ಬರ್ತಾ ಸಿಕ್ಕಿದ್ರು, ಕಾರ್ ನಿಲ್ಸಿ ಮಾತಾಡ್ಸಿದ್ರು. ಒಳ್ಳೆ ಬೈಕರ್ ಅನ್ಕೊಳ್ಳಿ. CK ಸರ್ ಇದಾರೆ ಅಂದ್ರೆ ಬಾಸ್ಕಿ ಸರ್ ಕೂಡ ಇರ್ಲೇಬೇಕಲ್ಲ. ಇವರಿಬ್ರು ನೆಕ್ಸ್ಟ್ ಲೆವೆಲ್ ಬೈಕರ್ಸ್ ಗುರು. ಇವ್ರಿಗಿರೋ ಎಕ್ಸ್ಪೀರಿಯನ್ಸ್ಗೆ ನಾವು ತಲೆ ಬಗ್ಗಿಸ್ಲೇಬೇಕು. ಮೋಸ್ಟ್ ಟ್ರಸ್ಟೆಡ್ ಯೂಟ್ಯೂಬರ್ ನನ್ನನ್ ಬಿಟ್ರೆ ಇವರೇ. You speak Kannada, right? Yeah. I've learned few things. Yes. I've learned counting. 50, 20, 10. That is 2010. Yeah. That's what I learned now because cash. ನಾವು ಇವಾಗ BMC ಫಿಲ್ಟರ್ ಹಾಕಿದೀವಿ ಹೈಲೆಕ್ಸ್ಗೆ. ಆಲ್ಮೋಸ್ಟ್ ಎಲ್ಲಾ ಗಾಡಿಗಳಲ್ಲೂ ಇದೆ, ಬಟ್ ಅಫಿಷಿಯಲ್ ಆಗಿ ಹೇಳ್ತಾ ಇದೀವಿ ನೋಡಿ. ನಿಮ್ಗೆ ಏನಾದ್ರು ಫಿಲ್ಟರ್ಸ್ ಬೇಕು ಅಂದ್ರೆ ಇಂಡಿಯಾದಲ್ಲಿರೋ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಾ ಗಾಡಿಗೂ ಸಿಗುತ್ತೆ. ತಾತ, ಆಮೇಲೆ ಕರುನಾಡು ನಮ್ಮೂರು, ನಮ್ ದೇಶ, ನಮ್ಮೂರು ಎಲ್ಲ. ಆಮೇಲೆ ಇಲ್ಲಿ ವಯಸ್ಸಾಗಿರೋ ಮುದ್ಕ ನಾನೇ ನನ್ನ ಗಾಡಿನಲ್ಲಿ ಇಡೀ ಕರ್ನಾಟಕ ಸುತ್ತಿದ್ದೀನಿ. ಹಂಪಿಗೊಂದು ಹೋಗಿಲ್ಲ, ಮೈಸೂರ್ಗೊಂದು ಒಂಥರ ತವ್ರ ಮನೆ ಅದು. ಎದ್ರೆ ಬಿದ್ರೆ ಮೈಸೂರು ಮ್ಯೂಸಿಕ್. ಸಂಜೆ 5 ಗಂಟೆಗೆ ಹೌಸ್ ಆಫ್ ಮಷೀನ್ಸ್ ಅಲ್ಲಿ ನಮ್ದೊಂದು ಸಣ್ಣ ಮೀಟಪ್ ಇತ್ತು. ಇಲ್ಲಿ KYT ಹೆಲ್ಮೆಟ್ ಗಳಿದೆ, ಒರಿಜಿನಲ್ ಆಲ್ಪೈನ್ ಸ್ಟಾರ್ ರೈಡಿಂಗ್ ಗೇರ್ಸ್ ಗಳು ಸಿಗುತ್ತೆ. ನಮ್ಮ ಹುಡುಗರನ್ನೆಲ್ಲ ಮೀಟ್ ಮಾಡ್ಕೊಂಡು ಒಂದಷ್ಟು ಮಾತುಕತೆ ಮಾಡ್ಕೊಂಡು ನಾನು ಒಂದು ಹೆಲ್ಮೆಟ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಈ ಡಿಸೈನ್ ಇಷ್ಟ ಆಯ್ತು. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಊರು ತುಂಬಾ ಇದೇ ಹೆಲ್ಮೆಟ್ ಇದೆ. ಸೇಮ್ ಎಡಿಷನ್ ಬಟ್ ಡಿಫರೆಂಟ್ ಮಾಡೆಲ್. ವಿಂಟರ್ ಟೆಸ್ಟ್ ಸಖತ್ತಾಗಿದೆ ಹೆಲ್ಮೆಟ್. ಡಿಸ್ಕೌಂಟ್ ಸಿಗ್ತಾ? ಡಿಸ್ಕೌಂಟ್ ಸಿಗುತ್ತೆ. ಖುಷಿನಾ? ಎಸ್. ನಿಮ್ದು MX ಹೆಲ್ಮೆಟ್. ಹ್ಯಾಪಿ ರೈಡಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್. ನಮ್ಮ ಬಾಯ್ಸ್ ಬೆಂಗಳೂರಿಗೆ ಬರ್ತಾರೆ, ಡಿಸ್ಕೌಂಟ್ ಹಾಕೊಟ್ಬಿಡಿ. ಪುಟ್ಟ ಕೈ ಪುಟ್ಟ ಬಾಯಿ. ಬ್ಯಾಕ್ ಸ್ಟೇಜ್ ಅಲ್ಲಿ ನನ್ಗೊಂದು ಗಾಡಿ ಕಾಣಿಸ್ತು. E ಅಂತ ಇದ್ರ ಹೆಸರು. ಇದ್ರಲ್ಲಿ ನೀವೇನು ಇಲ್ಲಿ ಬ್ರೆಂಬೋ ನೋಡ್ತಾ ಇದೀರಲ್ಲ, 2.5 ಲಕ್ಷ ಆಗತ್ತೆ ಇದಕ್ಕೆ. ಇದು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್. ಈ ಕಡೆನೂ ಓಲಿನ್ಸ್ ಇದೆ, ಇದನ್ನು ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೋಬಹುದು. This is Chaika. It's a Russian military watch. How did you get your hands on this? I can't tell you. ರಾಯಲ್ ಎನ್ಫೀಲ್ಡ್ ಅಲ್ಲಿ ಕಂಪ್ನಿಯವ್ರು ಬಿಡೋ ಗಾಡಿಗಳಿಗಿಂತ ಕಸ್ಟಮರ್ಸ್ ಮಾಡಿಫೈ ಮಾಡೋ ಗಾಡಿಗಳೇ ಸಗದಾಗಿರುತ್ತಲ್ವಾ. ಗಾಡಿ ಇಲ್ಲಿದೆ ಕಂಡ್ರು. ಯಾವ ಹುಡುಗಿನ ನೋಡ್ತಾ ಇದೀರಾ ಆ ಕಡೆ? ಇಲ್ಲಿ GT 650 ಇದೆ, ರೇಸ್ ಬೈಕ್ಗಳು. ಆದ್ರೆ ಇವತ್ತು ನಾನು ಇಂಟ್ರೆಸ್ಟೆಡ್ ಆಗಿರೋ ಗಾಡಿ ಅಂದ್ರೆ GT 750. ಈ ಕಡೆ ಸ್ಲಿಕ್ ಟೈರ್ ಗಳನ್ನ ಹಾಕಿದ್ದಾರೆ, ಸಕ್ಕದಾಗಿರೋ ಎಕ್ಸಾಸ್ಟ್ ಇದೆ. ಇದರಲ್ಲಿ 750cc ಎಂಜಿನ್ ಇರೋದು. GT 750 ನೋಡಿ ನನಗೆ ಲವ್ ಅಟ್ ಫಸ್ಟ್ ಸೈಟ್ ಆಗೋಯ್ತು ಗುರು. ಅದು ಆ ರೆಡ್ ಕಲರ್ ಅಲ್ಲಿ ಸ್ಲಿಕ್ ಟೈರ್ ಅಲ್ಲಿ ಎದೆನೋ ಬರೋಷ್ಟು ಚೆನ್ನಾಗಿದೆ ಗಾಡಿ. ಗಾಡಿಯಲ್ಲಿ ವೀಲ್ ಗಳು ನೋಡಿ, ಅಲಾಯ್ ವೀಲ್ ಇದೆ, ಸಕ್ಕದಾಗಿ ಕಾಣಿಸ್ತಾ ಇದೆ ಗುರು. ನಾನೇನಾದ್ರೂ ನೆಕ್ಸ್ಟ್ ರಾಯಲ್ ಎನ್ಫೀಲ್ಡ್ ತಗೊಂಡ್ರೆ ಇದೇನೆ. ಹುಲಿ 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 ನೀನಲ್ಲ ಅದು. ನಾವು 3 ಜನ ಚೆನ್ನಾಗಿ ಕಾಣಿಸ್ತಾ ಇದೀವಲ್ವಾ, ಕರ್ನಾಟಕದವ್ರಲ್ವಾ, ಅದಕ್ಕೆ. ಇದು ಆಕ್ಚುಲಿ ಚೆನ್ನಾಗಿರೋ. हमारे पास बजट नहीं है भैया ड्रोन के लिए. Nah, you're buying the whole company. ಸರ್ಕಲ್ ಆಫ್ ಡೆತ್ ಅಂತಾರೆ. ಒಳಗಡೆ ಹೋಗೋಕ್ಕೆ ನಾವು ಎಷ್ಟು ಕಷ್ಟ ಪಡ್ತಾ ಇದೀವಿ ಅಂದ್ರೆ ನೋಡಿ, ಎಷ್ಟು ಜನ ವೆಯ್ಟ್ ಮಾಡ್ತಾ ಇದಾರೆ ಅಂತ. ನಾವಿಲ್ಲಿ 2.5 hours ಇಂದ ವೆಯ್ಟ್ ಮಾಡ್ತಾ ಇದೀವಿ ನಿಮಗೆ ಒಂದು ಶಾರ್ಟ್ ತೋರ್ಸಕ್ಕೋಸ್ಕರ. ಡೆಡಿಕೇಶನ್. ನೆಕ್ಸ್ಟ್ ಆ ಥರ TTL ಬರೋಣ. ಬಟ್ ನನಗೆ ಅದೊಂದು ಖುಷಿ, ಬ್ರ್ಯಾಂಡ್ ಅವ್ರು ಯಾರು ನಮ್ಮನ್ನ ಇನ್ಫ್ಲೂಯೆನ್ಸರ್ಸ್ ಥರ ನೋಡಲ್ಲ. As a ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ. ಕ್ವೆಶನ್ ಮಾರ್ಕ್ ಪವರ್ ರೈಡ್ ಅಂದ್ರೆ ಏನು ಅಂತ ಕಮೆಂಟ್ ಹಾಕಿ ನೋಡೋಣ. ಯಾರು ಎಣ್ಣೆ ಮಾರ್ತವ್ರು ಬ್ರೋ ಗಾಡಿಗೆ ಹಾಕೋದು. ರಾತ್ರಿ ಊಟ ಮಾಡಕ್ ಬಂದಿದ್ವಿ. ಏನ್ ತಗೋತಾ ಇದೀವಿ ಬ್ರೋ? ಪಿಜ್ಜಾ. ನಮ್ಮ ಕಡೆ ಈ ಥರ ಊಟ ಸಿಗಲ್ಲ, ಸಿಕ್ಕಿದ್ರೆ ಹೊಟ್ಟೆ ತುಂಬಿಸ್ಕೋಬೇಕಷ್ಟೇ. ಆರ್ಡರ್ ಕೊಟ್ಟು ಪಿಜ್ಜಾ ಮಾಡಿಸ್ತಾ ಇದೀವಿ. आपका नाम क्या है भैया? ತ್ರಿಮೂರ್ತಿ. कहाँ से आप? ಕರ್ನಾಟಕನ ನೀವು? ಯಾವ ಊರು? ಓ, ಬಿಜಾಪುರಲ್ಲಿ ಹುಟ್ಟಿದ್ದಾ? ರೇಟಿಂಗ್ ಹೊಟ್ಟೆ ಕವ ಅಂತ ಇದೆ. ಜ್ಯೂಸ್ ಜೊತೆ ಪಿಜ್ಜಾ. ಮತ್ತೆ ಅಜಿತ್, ಪಿಜ್ಜಾ ರೆಡಿ? ಪಿಜ್ಜಾ ರೆಡಿ. ನೀವು ರೆಡಿ? ನಾನು ರೆಡಿ. ಹೋಗ್ತಿದ್ಬಿಟ್ಟು ದವಾಖಾನ. ಏನ್ ಮಾಡ್ತಾವ್ರೆ? ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ. ಗೋವಾದಲ್ಲಿ ಇವತ್ತು ನಾವು 2 ವರ್ಸ್ಟ್ ಗಾಡಿಗಳನ್ನ ಸ್ಪಾಟ್ ಮಾಡಿದ್ವಿ. ಒಂದು MG, ಒಂದು TRK 502X ಅಂತ. ನೋಡಿ ಮನೆ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಾವೆಲ್ಲ ಪ್ಯಾಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಈವೆಂಟ್ಗೆ ಹೋಗಿ ಅಲ್ಲಿಂದ ಸೀದಾ ಮನೆ. ನಾವು ಗೋವಾದಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ, ಇರುವಂತ ಅಪಾರ್ಟ್ಮೆಂಟ್ ಕೇರ್ ಟೇಕರು ಕರ್ನಾಟಕದವರು ನಿನ್ನೆಯಿಂದ ಬರೀ ಕನ್ನಡ ಶೋಗಳನ್ನ ನೋಡ್ತಾ ಇದ್ದಾರೆ. ಇನ್ನೇನು ಬ್ರೋ, ಮ್ಯಾಚಿಂಗು, ಚಪ್ಪಲಿ, ಶರ್ಟು, ಕನ್ನಡಕ ಎಲ್ಲ ರೆಡ್. ವಾಕಿಂಗ್ ರೆಡ್ ಫ್ಲಾಗ್ ನೀವು. ಗೋವಾದಲ್ಲಿ ಯಾರ ಬೆನ್ನಿಂದ ನೋಡಿದ್ರು ಮೋಟೋ ವರ್ಸೆ ಇರುತ್ತೆ, ಆದ್ರೆ ನಮ್ಮ ಬೆನ್ನಿಂದ ಏನಿದೆ?
ಡೇ 2 ಆಫ್ ಮೋಟೋವರ್ಸ್ ನ ನೋಡಕ್ಕೆ ನಾವು ಹೊರಟ್ವಿ. ಎಂತ ಬಿಸಿಲು ಗುರು, ಯಪ್ಪ. ಗೋವಾದಲ್ಲಿ ಕ್ಯಾಬ್ ಅವರು ಮೊನ್ನೆ AC ಹಾಕಕ್ಕೆ ಎಕ್ಸ್ಟ್ರಾ 200 ರುಪೀಸ್ ಕೇಳ್ತಾರೆ. ಹೌದಾ? ಏನೋ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ? ಆರಾಮ ಎಲ್ಲಿಂದ ನೀವು? ನಿಶಾಂತ್ ಅವರು ಬ್ಯಾಕ್ ಟು ವರ್ಕ್. ಅಜಿತ್ ವ್ಯಾಪಾರಕ್ಕೆ ಇಳಿದ್ಬಿಟ್ಟವ್ರೆ. ಗಾಡಿ ರೆಡಿಯಾಗಿ ನಿಂತಿದೆ, ಹಿಮಾಲಯನ್ 450. ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಆದರೆ ಇದ್ರದ್ದು ಒರಿಜಿನಲ್ ಕಾಪಿ ತೋರಿಸ್ತೀನಿ ಆಮೇಲೆ ನಾನು. ಈ ಜನರನ್ನ ಗೇಮ್ ಆಡಿಸಿ ಮಂಕ್ ಮಾಡ್ತಾ ಇದ್ದಾರೆ, ನೋಡೋಣ ಇಲ್ಲಿ. ರಾಯಲ್ ಎನ್ಫೀಲ್ಡ್ ಗಾಡಿಗಳು ಕೆಟ್ಟೋದಾಗ ಶೋರೂಮ್ ಅಲ್ಲಿ ಇರ್ತಾರಲ್ಲ, ಟೈಮ್ ಪಾಸ್ ಆಗ್ಲಿ ಅಂತ ಇದನ್ನೆಲ್ಲ ಆಡಿಸ್ತಾ ಇರೋದು. ಅಜಿತ್ಗೆ ಸಸ್ಪೆನ್ಷನ್ ನ ಹೆಂಗ್ ಟೈಟ್ ಮಾಡಬೇಕು ಅಂತ ಸರ್ವಿಸ್ ಅವ್ರು ಹೇಳ್ಕೊಡ್ತಾ ಇದ್ರು. ರಾಯಲ್ ಎನ್ಫೀಲ್ಡ್ ಸರ್ವಿಸ್ ತುಂಬಾ ಲೇಟ್ ಆಗಿ ಮಾಡ್ತಾ ಇದಾರಲ್ಲ, ಅದಕ್ಕೆ ಇಂಟರ್ನ್ಶಿಪ್ ತರ ಯಾರು ಫಾಸ್ಟ್ ಆಗಿ ಮಾಡ್ತಾರೆ, ಯಾರು ಬೇಗ ಸ್ಟ್ಯಾಂಡ್ ಆಗ್ತಾರೆ, ಯಾರು ಬೇಗ ಸಸ್ಪೆನ್ಷನ್ ಸೆಟ್ ಮಾಡ್ತಾರೆ, ಅವ್ರನ್ನ ಹೈಯರ್ ಮಾಡ್ತಾರೆ. ಯಾರೋ ಮಗ ಡುಕಾಟಿ ಎತ್ಕೊಂಡ್ ಬಂದವನೆ, ನೋಡಿದವ್ರು ಅದನ್ನ ಸ್ಕ್ರಾಪ್ ಮಾಡಿಫೈ ಮಾಡಿಸ್ಕೊಂಡ್ ತಂದವನೆ ಅನ್ಕೋತಾರೆ. ಅದಕ್ಕೆ ರಾಯಲ್ ಎನ್ಫೀಲ್ಡ್ ಇವೆಂಟ್ ಗಳಿಗೆ ಬೇರೆ ಗಾಡಿಗಳು ತರಬಾರ್ದು. ಡಮ್ಮಿ ಮಾಡೋ ತರ ಮಾಡಿದ್ರು, ಹತ್ಬಿಟ್ಟು ಅವತ್ತೇ ಸಾಕು ಅಂತ. ನಿನ್ನೆ 1,00,000 ಜನ ಇದ್ರು, ಇವತ್ತು ಯಾರು ಜನನೇ ಇಲ್ಲ. ಏನಲ್ಲಿ ಜನ ಸೇರ್ಬಿಟ್ಟಿದ್ದಾರೆ ನನ್ನ ಲೆಕ್ಕದಲ್ಲಿ. ನೋಡೇ ಇಲ್ಲ ಬಿಡಿ ನಾವು ಅಷ್ಟು ಜನ. ಇಂಗ್ಲೆಂಡ್ ಅಲ್ಲಿ ಒಂದು ಗೇಮ್ ಆಡ್ತಾರೆ, ಪೋಲೋ ಅಂತ. ಅದು ಕುದುರೆ ಮೇಲೆ ಕುತ್ಕೊಂಡು ಸಣ್ಣ ಬಾಲ್ ಅಲ್ಲಿ ಆಡೋದು. ಆದ್ರೆ ಇಲ್ಲಿ ನೋಡಿ ಡಿಫ್ರೆಂಟ್ ಆಗಿರುವಂತ ಮೋಟೋ ಪೋಲೋ ನಡೀತಿದೆ. ಈ ಮೋಟೋ ಪೋಲೋ ಅಲ್ಲಿ ಬಾಲ್ ಜೊತೆ ಗಾಡಿ ಓಡಿಸೋರ್ ಬಾಲ್ ದೊಡ್ಡದಾಗಿರ್ಬೇಕು. ಇಲ್ಲಿ ನೋಡ್ರಪ್ಪ, ಕಸ್ಟಮ್ ಗರೆಲಾ 450 ಗಾಡಿಗಳಿದೆ. ಎಲ್ಲಾನು ಡಿಸೈನ್ ಆಗಿ ಮಾಡಿಫೈ ಮಾಡಿ ನಿಲ್ಸಿದ್ದಾರೆ. ಇದನ್ನೆಲ್ಲ ಕಸ್ಟಮ್ ಕಂಪನಿಗಳು ಮಾಡಿಫೈ ಮಾಡಿರೋದು. ಒಂದೊಂದು ಲೆವೆಲ್ ಅಲ್ಲಿ ಇತ್ತು. ಆದ್ರೆ ಮೇನ್ ಪ್ರಾಬ್ಲಮ್ ಏನು ಅಂದ್ರೆ ಇದು ಯಾವ್ದು ರೋಡ್ ಲೀಗಲ್ ಅಲ್ಲ. ಆದ್ರೆ ಇಲ್ಲೊಂದು ಗಾಡಿ ಇದೆ ನೋಡಿ, ಓಡ್ಸಕ್ ಆದ್ರೂ ಓಡಿಸ್ಬೇಕು ಅಂತ ಅನ್ಸೋದಿಲ್ಲ. ಒನ್ ಆಫ್ ದ ಮೋಸ್ಟ್ ಕರಾಬೆಸ್ಟ್ ರಾಯಲ್ ಎನ್ಫೀಲ್ಡ್ ಅಂದ್ರೆ ಇದೇ ಇರಬೇಕು. ಇದನ್ನ ಫ್ಲೈಯಿಂಗ್ ಫ್ಲೀ ಅಂತ ಕರೀತಾರೆ. ಕಂಪ್ಲೀಟ್ ಎಲೆಕ್ಟ್ರಿಕ್ ಗಾಡಿ ಗುರು. ಹಿಂದೆಯಿಂದ ಮುಂದೆ ತನಕ ನೋಡಕ್ಕೆ ಸೇಮ್ ಸೈಕಲ್ ತರ ಇದೆ. ಆ ಸಸ್ಪೆನ್ಷನ್ ನೋಡಿ, ಇದು ಆಕ್ಚುಲಿ ವರ್ಲ್ಡ್ ವಾರ್ ಇಂದ ಇನ್ಸ್ಪೈರ್ ಆಗಿರುವಂತ ಡಿಸೈನ್. ಆದ್ರೆ ಎಲ್ಲಾ ಗಾಡಿಗಳು ಹೊರಗಡೆ ಇದ್ರೆ ಇದು ಒಂದ್ ಮಾತ್ರ ಒಳಗಡೆ ಇತ್ತು. ಮೋಸ್ಟ್ಲಿ ಬಿಸಿಲಿಗೆ ಕರ್ಗೋಗುತ್ತೆ ಅಂತ ಇರಬೇಕು. ನಾನು ನಿಮ್ಮ ಪ್ರೀತಿಯ ದಾರಿ ತಪ್ಪಿದ ಮಗ, ಬೆಳಗಾವಿಯ ರೈಡರ್, ಮೋಟೋ ಬ್ಲಾಗರ್. ಅಲ್ಲಿ ನಮ್ಮ ಹುಡುಗಿ ಇದೆ. ಆನ್ ಮಾಡಪ್ಪ ರಾಜು. ಕೀ ಎಂಜಾಯ್. ಮಚ್ಚನಿಗೆ ಕನ್ನಡ ಕಲ್ಸ್ಬಿಟ್ಟಿದ್ದೀನಿ ನಾನು ಇವಾಗ. ವರ್ಲ್ಡ್ ಅಲ್ಲಿ ಇರುವಂತ ಮೋಸ್ಟ್ ರಿಲಯಬಲ್ ಕಾರ್ದು ರಿಲಯಬಿಲಿಟಿ ಹಾಳು ಮಾಡಬೇಕು ಅಂದ್ರೆ ಈ ಸ್ಟಿಕ್ಕರ್ ಹಾಕ್ಸಿ ಅಲ್ವಾ. ಸೆಕೆಂಡ್ ಹ್ಯಾಂಡ್ ಅಲ್ಲೂ ಸೇಲ್ ಆಗಲ್ಲ ಈ ಹೈಲಕ್ಸ್. ಈಗ ಹೊರಗಡೆ ಹೋದ್ರೆ ನಮ್ಗೆ ಈ ರಾಯಲ್ ಎನ್ಫೀಲ್ಡ್ ಮಾನಾ ಬ್ಲಾಕ್ ಇದೆ, ಹೊಸ ಎಡಿಷನ್ ಬಿಟ್ಟಿರೋದು. ಇದು ಸ್ಟಾಕ್ ಅಲ್ಲೇನೆ ರ್ಯಾಲಿ ಸೆಟಪ್ ಬರುತ್ತೆ, ಜೊತೆಗೆ ಟ್ಯೂಬ್ಲೆಸ್ ಸ್ಪೋಕ್ ವೀಲ್ ಗಳು ಬರುತ್ತೆ. ನೀನ್ ಇದೇ ತಗೋತಿದ್ದೆ ಅಲ್ವಾ ಮುಂಚೆನೆ ಬಂದಿದ್ರೆ? ಎಲ್ಲ ಫೋಟೋ ಹೊಡೆದು ಹಾಕಿದ್ದಾರೆ ಬಂದು ಹುಡುಕಿ ಅಂತ. ಸೇಮ್ ಗಾಡಿ ಸರ್ವಿಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ನಿಮ್ ಗಾಡಿ ಹುಡುಕಿ ಏನ್ ಬಿಟ್ಬಿಡ್ತಾರಲ್ಲ ಹಂಗೆ. 1:3 ಸ್ಕೇಲ್ ಮಾಡಲ್ಸ್ ಇದೆ. 80,000 ರುಪೀಸ್ ಅಂತ ಇದಕ್ಕೆ. ಇಲ್ಲಿ ಇನ್ನೊಂದು ಹೊಸ ಗಾಡಿ ಅಲ್ಲ, ಹಳೆ ಇಂಜಿನ್ ಇಟ್ಕೊಂಡು ಇನ್ನೊಂದು ಗಾಡಿ ರಿಲೀಸ್ ಮಾಡಿದ್ದಾರೆ. ಎಲ್ಲ ಸೇಮ್ ಇದೆ. ಬುಲೆಟ್ ಬಾಡಿ 650cc ಇಂಜಿನ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಇಲ್ಲಿ ನೋಡಿದ್ರೆ ಕಾಗಲ್ಸ್, ಕೂಲಿಂಗ್ ಗ್ಲಾಸ್ ಎಲ್ಲ ಮಾರ್ತಿದ್ರು. ಆದ್ರೆ ನನಗೊಂದು ಡೌಟ್ ಏನು ಅಂದ್ರೆ, ಈ ಡಿಸೈನ್ ಎಲ್ಲೋ ನೋಡಿದಿನಲ್ಲ ಅಂತ. ಆವಾಗ ನನಗೆ ಗೊತ್ತಾಯ್ತು ಇದು ನಮಗೆಲ್ಲ ಗೊತ್ತಾಗೋಯ್ತು. ಯಾರ್ಯಾರು ಸಿಕ್ತು ನಿಮ್ಗೆ? ಬನ್ನಿ ಗಿಫ್ಟ್ ಮಾಡೋಣ ಅವ್ರಿಗೆ. ಬ್ರದರ್ಸ್ ಇಲ್ಲೇ ಇದಾರಲ್ಲ, ನಿಮ್ ಫೋಟೋ ಸಿಕ್ಬಿಡ್ತು, ನಮ್ದೇ ಸಿಗ್ಲಿಲ್ಲ. ಹೌದಾ? ಸಿಕ್ಕ್ರೆ ಎತ್ಕೊಂಬಲ್ಲಿ. ಲೈಫ್ ಅಲ್ಲಿ ಎಷ್ಟು ದೂರ ಬಂದಿದೀವಿ ಅಂದ್ರೆ, ಒಂದು ಟೈಮಲ್ಲಿ ಈ ತರ ಆಟೋ ಎಕ್ಸ್ಪೋಗಳಿಗೆ, ಈ ತರ ದೊಡ್ಡ ದೊಡ್ಡ ಇವೆಂಟ್ ಗಳಿಗೆ ಮನೆಯಿಂದ ಗೋವಾ ತನಕ ಬಂದು ನೋಡೋದೇ ಒಂದು ದೊಡ್ಡ ಕನ್ಸಾಗಿತ್ತು. ಆದ್ರೆ ಇವಾಗ ನೋಡಿ, ಈ ತರ ಇವೆಂಟ್ ಗೆ ಬರೋದ್ರ ಜೊತೆಗೆ ಸ್ಟಾಲ್ ಗಳನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಅದ್ರಲ್ಲೂ ಒಂದು ಖುಷಿ ಏನು ಅಂದ್ರೆ, ನಾವು ರೆಪ್ರೆಸೆಂಟ್ ಮಾಡ್ತಾ ಇರುವಂತ ಅಷ್ಟು ಸ್ಟಾಲು ಕನ್ನಡಿಗರು ಇಟ್ಟಿರೋದು. ನೀವೇ ಫಸ್ಟ್ ಮಾಡಿದ್ದ ಅಂತ ಇದನ್ನೆಲ್ಲ? ಕ್ವಿಕ್ ಶಿಫ್ಟರ್ ಪವರ್ಟ್ರಾನಿಕ್ ಜೊತೆಗೆ ವರ್ಕ್ ಆಗೋದು ನಾವೇ ಫಸ್ಟ್ ಟೈಮ್ ಮಾಡಿರೋದು. ಆಕ್ಚುಲಿ ಸ್ಟ್ಯಾಂಡ್ ಅಲೋನ್ ಯಾವ್ದು ಇಲ್ಲ, ಇಟ್ ವರ್ಕ್ಸ್ ವಿತ್ ಪವರ್ಟ್ರಾನಿಕ್. ಬಟ್ ಎಲ್ಲ ಕನ್ನಡದವರು ನೋಡಿ ಖುಷಿ ಆಯ್ತು. ಈ ತರ ಈವೆಂಟ್ ಗಳಲ್ಲಿ ನಾವು ಮೀಟಪ್ ಗಳನ್ನ ಮಾಡೋದು, ನಮ್ಮ ವೆಹಿಕಲ್ಸ್ ನ ತಂದು ಶೋಕೇಶ್ ಮಾಡೋದು, ನಾವು ಸ್ಟಾಲ್ ಗಳು ಹಾಕೋದು, ಇದೆಲ್ಲ ಡ್ರೀಮ್ ಕಮ್ ಟ್ರೂ ಅನಿಸ್ತಿದೆ. ಯಾವ ಪರ್ಪಸ್ಗೋಸ್ಕರ ನಾವು ಈ ಫೀಲ್ಡ್ ಅಲ್ಲಿ ವಿಡಿಯೋಗಳನ್ನ ಮಾಡಕ್ಕೆ ಶುರು ಮಾಡಿದ್ವಿ, ಅದನ್ನ ಪ್ರಾಪರ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ. ನಾವೆಲ್ಲ ಎಷ್ಟೇ ದೊಡ್ಡವರಾದ್ರೂ ಒಂದು ಬೈಕ್ ವಿಚಾರ ಅಂತ ಬಂದ್ರೆ, ಬೈಕರ್ಗಳ ಜೊತೆ ಸೇರಿದಾಗ, ಒಂದೇ ಮೈಂಡ್ ಸೆಟ್ ಇರುವಂತ ಹುಡುಗರುಗಳು ಸುತ್ತ ಇದ್ದಾಗ ಮಕ್ಕಳಾಗ್ಬಿಡ್ತೀವಿ ಗುರು. ಡಿ ಪಿ ಕಿಲ್ಲರ್ ಆಗಿದೆ. ಸೊ ಬೇಸಿಕ್ಲಿ ಡಿ ಪಿ ಕಿಲ್ಲರ್ ಇನ್ಸ್ಟಾಲ್ ಟು ಸೆಪ್ರೇಟ್ನ ಇಲ್ಲಿಯೇ ಬಿಲ್ಟ್ ಇನ್ ಡಿ ಪಿ ಕಿಲ್ಲರ್. ಲಿವರ್ ಡೌನ್ ಮಾಡಿ ಫುಲ್ ಓಪನು, ಲಿವರ್ ಅಪ್ ಮಾಡಿ ಡಿ ಪಿ ಕಿಲ್ಲರ್ ಆನು, ಅಷ್ಟೇ. ಇವರು ಜಾಸ್ತಿ ಕಾಸು ಮಾಡ್ತಾ ಇರೋದು ಒಳಗಡೆ ರಾಯಲ್ ಎನ್ಫೀಲ್ಡ್ ಅವ್ರಿಗಿಂತ.
ಖಾಲಿ ಇವತ್ತು ಮೋಟೋವರ್ಸ್. ಎಲ್ಲಾ ಕಡೆ ಜನ ನಿಶಾನ್ನ ಕೇಳ್ತಾ ಇದ್ರು, ನಿಶಾನ್ ನೋಡಿದ್ರೆ ಸಿಗೋದೇ ಇಲ್ಲಪ್ಪ ಕೈಗೆ. ಯಾಕೆ ಬ್ರೋ ಬಗೀರ ಆಗ್ಬಿಟ್ಟಿದ್ದೀರಾ? ಹಂಗೆ ಐ ಆಮ್ ದ ವಾರಿಯರ್, ದ ಫೈಟರ್. ಹ್ಞೂ ಅಂತ ಹೇಳ್ಬೇಕು. ಹೇಳಿದೆ ನಿಮ್ಗೆ ಕೇಳಿಸ್ತಿಲ್ಲ. ಅಜಿತ್ ಟ್ರಾವೆಲ್ಸ್. ಎಸ್, ನೆಕ್ಸ್ಟ್ ಟ್ರಿಪ್ಪಲ್ಲಿ ಸಿಗ್ತೀವಿ. ಅಲ್ಲವರೆಗೂ ಬಾಯ್. ಓಟ್ ಬತ್ತೀಯಾ? ಟಾಟಾ. ಇನ್ನೂ ನೋಡ್ದಂಗಿಲ್ಲ. ಓಟ್ ಬಾ.